ಅಗ್ರಹಾರದಲ್ಲಿ ದರ್ಶನ್ 13 ವರ್ಷಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 14 ದಿನ ಇರಬೇಕೀಗ. ಎಲ್ಲರೂ ಕೂಡ 14 ದಿನ ಇರಬೇಕು. ಜೊತೆಗೆ ದರ್ಶನ್ ಮತ್ತು ಪ್ರದೋಷ್ಗೆ ದರ್ಶನ್ಗೆ ಒಂದು ಕೊಠಡಿ ಕೊಟ್ಟಿದ್ದಾರೆ. ದರ್ಶನ್ ಜೊತೆ ಪ್ರದೋಷ್ ಇರ್ತಾರೆ. ದರ್ಶನ್ ಮತ್ತು ಪ್ರದೋಷ್ಗೆ ಒಂದೇ ಕೊಠಡಿ ಮೀಸಲು. ಇನ್ನು ಧನ್ರಾಜ್ ಮತ್ತು ವಿನಯ್ ಇನ್ನೊಂದು ಕೊಠಡಿಯಲ್ಲಿ, ಅಂದರೆ 4 ಜನ ಹೋಗಿದ್ದಲ್ವ, ಇನ್ನೊಂದು ಕೊಠಡಿಯಲ್ಲಿ. ಇನ್ನು 2 ಪ್ರತ್ಯೇಕ ಬ್ಯಾರಕ್ನಲ್ಲಿ 4 ಜನ ಇದ್ದಾರೆ. ಇನ್ನು ಜೈಲು ಆಸ್ಪತ್ರೆ ಪಕ್ಕದಲ್ಲಿರುವ ವಿಶೇಷ ಕೊಠಡಿ ಅದಾಗಿದೆ. ಆಸ್ಪತ್ರೆ ಪಕ್ಕದ ಕೊಠಡಿಗಳಲ್ಲಿ ಸ್ವಲ್ಪ ಸುರಕ್ಷತೆ ಇರುತ್ತೆ ಅಂತ ಹೇಳಿ ಈ ಕೊಠಡಿ ಪಕ್ಕದಲ್ಲಿ ಯಾವ ಕ್ರಿಮಿನಲ್ಗಳು ಕೂಡ ಇರೋದಿಲ್ಲ. ನಿಮಗೆ ಜೈಲೊಳಗೆ ಹೆಂಗಿರ್ತಾರೆ ಅಂತಂದರೆ ನೀವು ಕನಸು ಮನಸ್ಸಲ್ಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರೇ ಭಯಪಡ್ತಾರೆ, ಅಂಥ ಕ್ರಿಮಿನಲ್ಗಳಲ್ಲೇ ಇರ್ತಾರೆ. ಸೊ ಹಾಗಿರುವಾಗ ಸುರಕ್ಷತೆ ದೃಷ್ಟಿಯಿಂದ ಆಸ್ಪತ್ರೆ ಪಕ್ಕದ ಬ್ಯಾರಕ್ನಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬ ಸ್ಟಾರ್ ನಟನ ಸುರಕ್ಷತೆ ಕೂಡ ಭಾಳ ಮುಖ್ಯ. ಮೊನ್ನೆ ಯಾರೋ ಒಬ್ಬರು ಒಂದು ಮಾತನ್ನು ಹೇಳ್ತಾ ಇದ್ರು. ಹೇಗೆ ಅಂತಂದರೆ, ಈಗ ಒಬ್ಬರನ್ನು ನೇಣಿಗಾಕ್ತಾರೆ ಅಂತ ಇಟ್ಕೊಳ್ಳಿ. ನೇಣಿಗಾಕಿದಾಗ ಆ ನೇಣಿನ ಇದಿದೆಯಲ್ಲ, ಏನು ನೇಣು ಕುಣಿಕೆ, ಆ ನೇಣು ಕುಣಿಕೆಯನ್ನು ಬೆಣ್ಣೆ ಮತ್ತು ಬಾಳೆಹಣ್ಣಿನಿಂದ ಅದಕ್ಕೆ ಇದು ಮಾಡ್ತಾರೆ, ಸವರ್ತಾರೆ. ಅದನ್ನು ಅಂದರೆ ಅಷ್ಟು ಸ್ಮೂತ್ ಮಾಡ್ತಾರೆ ಅದನ್ನು. ಬೆಣ್ಣೆ ಮತ್ತು ಬಾಳೆಹಣ್ಣು ಸವರ್ತಾರೆ. ಅಂದರೆ ನೀವು ಸಾಯುವ ಸಂದರ್ಭದಲ್ಲೂ ಕೂಡ ಯಾರು ಕೂಡ ನೋವಾಗದಿರಲಿ ಅಂತ ಇರುತ್ತೆ. ಅಥವಾ ಅವನಿಗೇನು ಬೇಕು, ಕೊನೆಯ ಇಚ್ಛೆ ಏನಪ್ಪ, ಎಲ್ಲೋ ಅಂದರೆ ನ್ಯಾಯ ಪ್ರಕ್ರಿಯೆ ಇದೆಯಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಅಂತ. ಆದರೆ ನಾವು ಆ ನ್ಯಾಯ ಪ್ರಕ್ರಿಯೆ ಅಷ್ಟು ಅದ್ಭುತವಾಗಿದೆ, ನಾವು ಮೇಲ್ಮನವಿ ಸಲ್ಲಿಸ್ಬೋದು, ಎಲ್ಲ ಕಾರಣಕ್ಕಾಗಿ ಕೊಲೆ ಮಾಡಿದವರನ್ನು ಅಥವಾ ಒಂದು ರೀತಿಯಲ್ಲಿ ದೊಡ್ಡ ಕ್ರಿಮಿನಲ್ಗಳನ್ನು ಪಾರಾಗುವಂಥದ್ದು ಅಂತಲ್ಲ, ಅವರಿಗೆ ಮಾಫಿ ಕೊಡಬೇಕು ಅಂತಲ್ಲ. ಹಾಗೆಯೇ ಪ್ರತಿಯೊಬ್ಬರದ್ದು ಕೂಡ ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನೀವು ನೇಣಿಗಾಕೋ ತನಕ ಅವರನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುರಕ್ಷತೆಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸರದ್ದು. ನೇಣು ಹಾಕೋ ತನಕ ಸತ್ತೋಗ್ತಾರೆ ಅವರು, ನೇಣು ಹಾಕಿದ ತಕ್ಷಣ. ಆದರೆ ಅಲ್ಲಿ ತನಕ ಅವ್ರನ್ನ ಸುರಕ್ಷಿತವಾಗಿ ನೀವು ಹಿಂಗೆ ಹೇಳಂಗಿಲ್ಲ, ಹೆಂಗೂ ನಾಳೆ ಸಾಯ್ತಾನಲ್ಲ ಇವತ್ತು, ಹಂಗಲ್ಲ ಅಂತ. ಕಾನೂನು ಅಷ್ಟು ಅದ್ಭುತವಾಗಿದೆ ನೋಡಿ. ಹಾಗಾಗಿ ದರ್ಶನ್ ಅಂತ ಒಬ್ಬ ದೊಡ್ಡ ನಟ, ಅವರಿಗೆ ಸುರಕ್ಷತೆ ವೆರಿ ಇಂಪಾರ್ಟೆಂಟ್. ಮೊನ್ನೆ ಕೂಡ ನಾವು ಆರಂಭದಲ್ಲಿ ಶಾಮಿಯಾನೆಲ್ಲ ಹಾಕಿದ್ದಕ್ಕೆ ಮಾತಾಡಿದ್ವಿ. ಆಮೇಲೆ ಕ್ಲಾರಿಟಿ ಕೊಟ್ಟರು ಪೊಲೀಸರು, ಇಲ್ಲ ಒಬ್ಬ ದೊಡ್ಡ ನಟ, ಯಾರಾದರೂ ವಿರೋಧಿಗಳಿರ್ಬೋದು, ಕಲ್ಲು ಬಿಸಾಡ್ಬೋದು, ಏನೋ ಆಗ್ಬೋದು, ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಕೂಡ ನಮ್ಮದು. ಹಾಗಂತ ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಡಿದ್ದ ನಾವು ಹೇಳೋದಿಲ್ಲ, ದೊಡ್ಡ ನಟಪ್ಪ ಹಂಗಿಲ್ಲ ಅಂತ. ಇನ್ನು ಹಾಗಿದ್ದರೆ ದರ್ಶನ್ ಸೇಫ್ ಆಗೋದಕ್ಕೆ ಏನಾದರೂ ಅವಕಾಶ ಇದೆಯಾ ಕಾನೂನಿನಲ್ಲಿ? ಕಿಡ್ನ್ಯಾಪ್ ಹಾಗೂ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಸ್ಯಾಂಡಲ್ವುಡ್ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅಭಿಮಾನಿಯೊಬ್ಬ ಧೈರ್ಯ ಹೇಳಿದ್ದಾನೆ. ಇದು ಭಾಳ ಒಂದು ರೀತಿಯಲ್ಲಿ ಮನ ಕಲಕುವ ರೀತಿಯಲ್ಲಿ ಇತ್ತು. ಜೈಲು ಶಿಕ್ಷೆಗೆ ಗುರಿಯಾದ ದರ್ಶನ್ ಪೊಲೀಸ್ ವಾಹನದಲ್ಲಿ ಕುಳಿತಿದ್ದಾಗ ಅಭಿಮಾನಿ ಧೈರ್ಯ ಹೇಳಿದ್ದಾನೆ. ಈ ಥರದ್ದು ಬೇಜಾನಾಗಿದೆ ಸರ್, ತಲೆ ಕೆಡಿಸ್ಕೊಳ್ಬೇಡಿ ಸರ್, ಅಭಿಮಾನಿಗಳು ಹಿಂದೆ ಬರ್ತಾರೆ, ನೀವು ಆರಾಮಾಗಿರಿ ಅಂತ ಹೇಳಿದ್ದಾನೆ. ಅದನ್ನು ಗಮನಿಸಿ ಅವನು ಹೇಳಿದ್ದನ್ನು, ಆ ಧ್ವನಿ ಸಮೇತ ಫುಲ್ ಫ್ರೇಮ್ ತೆಗೆದು. ಸರ್ ದರ್ಶನ್ ಸರ್ ಬೇಜಾನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಸರ್. ಇಲ್ಲಿ ನೋಡಿ ಸರ್ ದರ್ಶನ್ ಸರ್ ಬೇಜಾನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಸರ್. ಇಲ್ಲಿ ನೋಡಿ ಸರ್ ದರ್ಶನ್ ಸರ್ ಬೇಜಾನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ ಹಿಂದೆ, ಆರಾಮಾಗಿರಿ ಸರ್. ಇಲ್ಲಿ ನೋಡಿ ಸರ್ ದರ್ಶನ್ ಸರ್ ಬೇಜಾನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ ಸರ್, ಅಭಿಮಾನಿಗಳು ಬರ್ತಾವ್ರ. ನೋಡಿ, ಮಾಧ್ಯಮವಾಗಲಿ ಮತ್ತೊಂದಾಗಲಿ ಅದ್ಭುತಗಳನ್ನು ಮಾಡಿದಾಗ ಹೊತ್ತು ಮೆರೆಸಿದೆ. ಅದ್ಭುತಗಳನ್ನು ಮಾಡಿದಾಗ ಹೊತ್ತು ಮೆರೆಸಿದೆ. ದರ್ಶನ್ ಅವರನ್ನು ಮಾಧ್ಯಮ ಹೊತ್ತು ಮೆರೆಸಿಲ್ವಾ? ಏನು ಸೆಲೆಬ್ರಿಟೀಸಿಂದ ಹಚ್ಚಾಕೊಂಡಾಗ ಹೊತ್ತು ಮೆರೆಸಿಲ್ವಾ? ಒಂದು FB ಲೈವ್ ಬಂದಾಗ ಹೊತ್ತು ಮೆರೆಸಿಲ್ವಾ? ಸಿನಿಮಾಗಳಲ್ಲಿ ಹೊತ್ತು ಮೆರೆಸಿಲ್ವಾ? ಹಾಗಂತ ತಪ್ಪು ಮಾಡಿದಾಗಲೂ ಕೂಡ ಹೊತ್ತು ಮೆರೆಸಬೇಕು ಅಂತಲ್ಲ, ಅದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು. ಆಮೇಲೆ ನಿನ್ನೆ ಬಿ ಗಣಪತಿಯವರು ಮಾತಾಡ್ತಾ ಇದ್ರು, ಇಷ್ಟೊಂದು ದೊಡ್ಡ ಮಟ್ಟದ ಅಭಿಮಾನಿ ವರ್ಗ ಹೊಂದಿದ್ದಾಗ ನಮಗೂ ಒಂದು ಜವಾಬ್ದಾರಿ ಇರುತ್ತೆ. ನಾವು ಸಮಾಜದಲ್ಲಿ ಹೇಗಿರಬೇಕು ಅಂತ ಜವಾಬ್ದಾರಿ ಇರುತ್ತೆ. ನಾವು ಕೂಡ ಈ ಅಭಿಮಾನಿಗಳನ್ನು ಯಾವ ರೀತಿ ಅವರನ್ನು
ಒಳ್ಳೆ ಬದುಕಿನತ್ತ ಪ್ರೇರೇಪಿಸಬೇಕು ಅಂತೇಳಿ ಇವತ್ತು ಅನೇಕ ಅವರ ಅಭಿಮಾನಿಗಳನ್ನು ತೋರಿಸಿ ಅವರ ಜೊತೆ ಇದ್ದ ಅಭಿಮಾನಿಗಳು ಅವರ ಮನೆ ಹೇಗಿದೆ, ಆ ನಾಗ ಅನ್ನೋನು ಜೊತೆಗೆ ಮ್ಯಾನೇಜರ್ ಆಗಿದ್ದಂಥದ್ದು 15 ವರ್ಷಗಳಿಂದ ಅವರ ಮನೆ ಈಗಲೂ ಕೂಡ ಯಾವ ರೀತಿ ಇದೆ ಅಂತಂದರೆ ಒಂದು ರೀತಿಯಲ್ಲಿ ತಗಡಿನ ಶೀಟ್ನ ಮನೆ. ಯಾಕೆ ಅವ್ರಿಗಾದ್ರೂ ಒಂದು ಲೈಫ್ ಕಟ್ಟಿಕೊಡ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ ಅಂತೇಳಿ. ಓಕೆ, ದರ್ಶನ್ ತಪ್ಪಿಸ್ಕೊಳ್ಳೋದಕ್ಕೆ ಅಂದರೆ ಕಾನೂನಿಂದ ಪಾರಾಗೋದಕ್ಕೆ ಯಾವುದಾದ್ರೂ ಅವಕಾಶ